ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆಲ್. ನಾನಿವತ್ತು ಸ್ಪೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ಸ್ಪೈಡ್ ರೈಸ್ ಮಾಡೋಕ್ಕೆ ಹೆಂಗೆ ಅಂತ ತೋರಿಸ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಸ್ಪೈಡ್ ರೈಸ್ಗೆ ಏನು ಮಾಡೋಣ ಅಂತ ಹೇಳ್ತೀನಿ ನಿಮಗೆ. ವಿಷಲ್ ಕೂಗ್ತಾ ಇದೆ, ರೈಸ್ಗೆ ಇಟ್ಟಿದ್ದೀನಿ, ವಿಷಲ್ ಕೂಗ್ತಾ ಇದೆ. ನಾನು ತರಕಾರಿ ತೊಗೊಂಡಿದ್ದೀನಿ ಇಷ್ಟು ನೋಡಿ, ಇಷ್ಟು ತರಕಾರಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ತರಕಾರಿ ಎಲ್ಲನ ಕ್ಲೀನ್ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಕ್ಲೀನಾಗೆ ತೊಳ್ಕೊಂಬಿಟ್ಟು ಎತ್ತಿಟ್ಕೊತೀನಿ. ಸ್ವಲ್ಪ ಹಸಿ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಸೈಡಿಗೆ ಇಟ್ಕೊತೀನಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನಾನು. ಆಮೇಲೆ ತರಕಾರಿಗಳನ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸ್ಪೈಡ್ ರೈಸ್ಗೆ. ಹಾಯ್ ಫ್ರೆಂಡ್ಸ್, ಸ್ಪೈಡ್ ರೈಸ್ ಮಾಡೋಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತೀನಿ. ತರಕಾರಿ ಎಲ್ಲ ತೊಳ್ಕೊಂಬಿಟ್ಟಿದ್ದೀನಿ, ಉಪ್ಪು ಹಾಕಿ ಬಿಸಿನೀರು ಕಾಸಿ ರೆಡಿ ಮಾಡ್ಕೊಂಡಿದ್ದೀನಿ. 1 2 3 ಸ್ಪೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ ನಾನು. ಮತ್ತು ಟೊಮೊಟೊ, ಈರುಳ್ಳಿ, ಇಷ್ಟು ಹಸಿಮೆಣ್ಸಿಕಾಯಿ, ಕರಿಬೇವು ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 1 ಟೊಮೊಟೊ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಸೊ ಬೇಯಿಸಿಟ್ಕೊಂಡಿದ್ದೀನಿ ನಾನು ಕಾಳು, ಬೇಗ ಬೇಯಲ್ಲ ಅಂತ. ಹಸಿ ಕಾಳು, ಅವರೆಕಾಳು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ರೈಸು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೈಸ್ ಎಲ್ಲ ಆರಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಬನ್ನಿ ಸ್ಪೈಡ್ ರೈಸ್ ಮಾಡೋಣ. ಹೆಂಗೆ ಮಾಡೋದು, ಒಗ್ಗರಣೆ ಹಾಕೋಣ, ತೋರಿಸ್ತೇನೆ. ಆಯಿಲ್ ಹಾಕೊತಾ ಇದ್ದೀನಿ. ಎಷ್ಟು ಆಯಿಲ್ ಬೇಕು ಅಷ್ಟು, ಸ್ವಲ್ಪ ತರಕಾರಿ ಬೇಯೋಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯೆಲ್ಲ ಗೊತ್ತಾಗಬೇಕಲ್ಲ ಸ್ವಲ್ಪ. ಕರಿಬೇವು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕಿದೆ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಲ್ತೀನಿ.
ಹಾಕಿದ್ದೀನಿ. ಫ್ರೈಡ್ ರೈಸ್ ಮಸಾಲದಲ್ಲೂ ಉಪ್ಪಿರುತ್ತೆ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಮತ್ತು ಜಾಸ್ತಿ ಆದರೆ ಕಷ್ಟ, ಅದಕ್ಕೋಸ್ಕರ ಈ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ. ಬೆಂದಮೇಲೆ ಟೊಮೊಟೊ ಹಾಕ್ಕೊಂತೀನಿ. ಯಾಕಂದರೆ ಹುಳಿ ಅಂಶ ಬೇಗ ಹಾಕಿದ್ರೆ ತರಕಾರಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಆದ್ದರಿಂದ ಟೊಮೊಟೊ ಸ್ವಲ್ಪ ಲೇಟಾಗಿ ಹಾಕ್ಕೊತೀನಿ ನಾನು, ಸ್ವಲ್ಪ ತರಕಾರಿ ಬೇಯಲಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ, ಒಂದು ಸ್ಪೂನಷ್ಟು. ಅಷ್ಟು ಬೇಯ್ಕೊಂಡ್ರಿ ನಾವು ತರಕಾರಿ ಹೇಗೆ ಬೆಂದಿದೆ ಅಂತ ನೋಡೋಣ. ಎಣ್ಣೆ ಹಿಂಗೆಲ್ಲ ಬೆಂದಿದೆ ಚೆನ್ನಾಗಿ. ಸ್ವಲ್ಪ ಬೆಂದಿದೆ, ಅರ್ಧ ಕೊಟ್ಟು ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ. ಕಟ್ ಮಾಡಿ ಟೊಮೊಟೊ ಹಾಕ್ತಿದ್ದೀನಿ. ಬೇಯಲಿ ಇನ್ನೊಂದು ಸ್ವಲ್ಪ, ತರಕಾರಿ ಇನ್ನೊಂದು ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಯ್ಕೊಂಡ್ಲಿ. ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ. ತರಕಾರಿ ಎಲ್ಲ ಬೆಂದಿದೆ ಆಲ್ಮೋಸ್ಟು. ಫ್ರೈಡ್ ರೈಸ್ ಮಸಾಲೆ ಹಾಕ್ಕೊಳ್ಳೋಣ. ನಾನು 10 ರೂಪೀಸ್ ಫ್ರೈಡ್ ರೈಸ್ ಮಸಾಲೆ ತರ್ತಿದ್ದೀನಿ, 1 2 3 ಟೇಸ್ಟಿಯಾಗಿರುತ್ತೆ. ಕಾಳು ಹಾಕ್ಕೊತಾ ಇದ್ದೀನಿ. ರೈಸ್ ಹಾಕ್ಕೊಳ್ಳೋದು, ರೈಸ್ ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್. ಎಷ್ಟು ಬೇಕು ಅಷ್ಟು ರೈಸ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಕಲಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂತೀವಿ. ಕೊತ್ತಂಬರಿ ಸೊಪ್ಪು ಡಿಫ್ರೆನ್ಸ್. ನೋಡಿ ಫ್ರೆಂಡ್ಸ್, ಫ್ರೈಡ್ ರೈಸ್ ಮಸಾಲ ರೆಡಿಯಾಗಿದೆ. ಅಷ್ಟೇ, ಫ್ರೈಡ್ ರೈಸ್ ಮಸಾಲ, ಫ್ರೈಡ್ ರೈಸ್ ರೆಡಿಯಾಗಿದೆ. ವೆಜಿಟೇಬಲ್ಸ್ ಫ್ರೈಡ್ ರೈಸ್ ಭಾಳ ಟೇಸ್ಟ್ ಆಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೀವಲ್ಲ, ಸೊ ಟೇಸ್ಟಿ ಆಗಿರುತ್ತೆ. ಬನ್ನಿ ಫ್ರೈಡ್ ರೈಸ್ ತಿನ್ನೋಣ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಫ್ರೈಡ್ ರೈಸ್ ರೆಡಿಯಾಗಿದೆ. ತುಂಬಾ ಹೆಲ್ತಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್